ಪುರಸಭೆಯ ಚೀಫ್ ಆಫೀಸರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. 25,000 ರೂಪಾಯಿ ಲಂಚ ಸ್ವೀಕಾರ ಮಾಡುವಾಗ ಲಾಕ್ ಆಗಿದ್ದಾನೆ. ಹೊಸದುರ್ಗ ಪುರಸಭೆ ಚೀಫ್ ಆಫೀಸರ್ ತಿಮ್ಮರಾಜು ಪುರಸಭೆ ಸದಸ್ಯ ಶಂಕರಪ್ಪ ಬಳಿ ಲಂಚ ಪಡೆಯುವಾಗ ಬಲೆಗೆ ಬಿದ್ದಿದ್ದಾನೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಈ ಸ್ವತ್ತು ನಿವೇಶನ ಮಾಡಲು 25,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಎನ್ನುವಂತ ಆರೋಪ. ಲೋಕಾಯುಕ್ತ ಎಸ್ಪಿ ವಾಸುದೇವ ರಾಮ್ ನೇತೃತ್ವದಲ್ಲಿ ಈ ದಾಳಿಯನ್ನು ನಡೆಸಲಾಗಿದೆ. ನೋಡಿ, ಈ ಸ್ವತ್ತು ಮಾಡ್ಕೊಳ್ಳೋಕೆ ಎಷ್ಟು ಜನ ಒದ್ದಾಡ್ತಿದ್ದಾರೆ. ಅದರಲ್ಲೂ ಈ ಭ್ರಷ್ಟ ಅಧಿಕಾರಿ ಬೇರೆ ಲಂಚ ಕೇಳ್ತಿದ್ದಾನೆ. ಇದೇ ಆಗ್ತಾ ಇರೋದು. ಯಾಕೆ ಡಿಲೇ ಆಗ್ತಿದೆ, ಈ ಸ್ವತ್ತು ವಿಚಾರ ಯಾಕೆ ಡಿಲೇ ಆಗ್ತಿದೆ ಅಂತ ಹೇಳಿದ್ರೆ, ಇಂತಿಂತ ಹೆಗಣಗಳಿದ್ದಾವೆ ಆಫೀಸಲ್ಲಿ. 25,000 ರೂಪಾಯಿ ಲಂಚ ಕೇಳ್ತಿದ್ದಾನೆ. ಇದೀಗ ಅಲ್ಲಿ ಒಬ್ಬ ಸದಸ್ಯ ಅಂತೆ, ಅವನ ಹತ್ರ 25,000 ಕೇಳಿದ್ರೆ ಪುರಸಭೆ ಸದಸ್ಯನ ಹತ್ರ, ಸಾರ್ವಜನಿಕರ ಹತ್ರ ಎಷ್ಟು ಕೇಳ್ತಾರೆ ಹೇಳಿ. ಈ ಸದ್ಯ ಈತನ ಮೇಲೆ ಇರುವಂತಹ ಆರೋಪ, 25,000 ರೂಪಾಯಿ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಲೋಕಾಯುಕ್ತ ಎಸ್ಪಿ ವಾಸುದೇವ್ ರಾಮ್ ಅವರು ದಾಳಿಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈತ ಸಿಕ್ಕಾಕೊಂಡಿದ್ದಾನೆ. ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಲಂಚ ಸ್ವೀಕಾರ ಮಾಡುವಾಗಲೇ ಸಿಕ್ಕಾಕೊಂಡಿದ್ದಾನೆ. ಪುರಸಭೆಯ ಚೀಫ್ ಆಫೀಸರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. 25,000 ರೂಪಾಯಿ ಲಂಚ ಸ್ವೀಕಾರ ಮಾಡುವಾಗ ಲಾಕ್ ಆಗಿದ್ದಾನೆ. ಹೊಸದುರ್ಗ ಪುರಸಭೆ ಚೀಫ್ ಆಫೀಸರ್ ತಿಮ್ಮರಾಜು ಪುರಸಭೆ ಸದಸ್ಯ ಶಂಕರಪ್ಪ ಬಳಿ ಲಂಚ ಪಡೆಯುವಾಗ ಬಲೆಗೆ ಬಿದ್ದಿದ್ದಾನೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಈ ಸ್ವತ್ತು ನಿವೇಶನ ಮಾಡಲು 25,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಎನ್ನುವಂತ ಆರೋಪ. ಲೋಕಾಯುಕ್ತ ಎಸ್ಪಿ ವಾಸುದೇವ ರಾಮ್ ನೇತೃತ್ವದಲ್ಲಿ ಈ ದಾಳಿಯನ್ನು ನಡೆಸಲಾಗಿದೆ. ನೋಡಿ, ಈ ಸ್ವತ್ತು ಮಾಡ್ಕೊಳ್ಳೋಕೆ ಎಷ್ಟು ಜನ ಒದ್ದಾಡ್ತಿದ್ದಾರೆ. ಅದರಲ್ಲೂ ಈ ಭ್ರಷ್ಟ ಅಧಿಕಾರಿ ಬೇರೆ ಲಂಚ ಕೇಳ್ತಿದ್ದಾನೆ. ಇದೇ ಆಗ್ತಾ ಇರೋದು. ಯಾಕೆ ಡಿಲೇ ಆಗ್ತಿದೆ, ಈ ಸ್ವತ್ತು ವಿಚಾರ ಯಾಕೆ ಡಿಲೇ ಆಗ್ತಿದೆ ಅಂತ ಹೇಳಿದ್ರೆ, ಇಂತಿಂತ ಹೆಗಣಗಳಿದ್ದಾವೆ ಆಫೀಸಲ್ಲಿ. 25,000 ರೂಪಾಯಿ ಲಂಚ ಕೇಳ್ತಿದ್ದಾನೆ. ಇದೀಗ ಅಲ್ಲಿ ಒಬ್ಬ ಸದಸ್ಯ ಅಂತೆ, ಅವನ ಹತ್ರ 25,000 ಕೇಳಿದ್ರೆ ಪುರಸಭೆ ಸದಸ್ಯನ ಹತ್ರ, ಸಾರ್ವಜನಿಕರ ಹತ್ರ ಎಷ್ಟು ಕೇಳ್ತಾರೆ ಹೇಳಿ. ಈ ಸದ್ಯ ಈತನ ಮೇಲೆ ಇರುವಂತಹ ಆರೋಪ, 25,000 ರೂಪಾಯಿ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಲೋಕಾಯುಕ್ತ ಎಸ್ಪಿ ವಾಸುದೇವ್ ರಾಮ್ ಅವರು ದಾಳಿಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈತ ಸಿಕ್ಕಾಕೊಂಡಿದ್ದಾನೆ. ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಲಂಚ ಸ್ವೀಕಾರ ಮಾಡುವಾಗಲೇ ಸಿಕ್ಕಾಕೊಂಡಿದ್ದಾನೆ. ಪುರಸಭೆಯ ಚೀಫ್ ಆಫೀಸರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. 25,000 ರೂಪಾಯಿ ಲಂಚ ಸ್ವೀಕಾರ ಮಾಡುವಾಗ ಲಾಕ್ ಆಗಿದ್ದಾನೆ. ಹೊಸದುರ್ಗ ಪುರಸಭೆ ಚೀಫ್ ಆಫೀಸರ್ ತಿಮ್ಮರಾಜು ಪುರಸಭೆ ಸದಸ್ಯ ಶಂಕರಪ್ಪ ಬಳಿ ಲಂಚ ಪಡೆಯುವಾಗ ಬಲೆಗೆ ಬಿದ್ದಿದ್ದಾನೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಈ ಸ್ವತ್ತು ನಿವೇಶನ ಮಾಡಲು 25,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಎನ್ನುವಂತ ಆರೋಪ. ಲೋಕಾಯುಕ್ತ ಎಸ್ಪಿ ವಾಸುದೇವ ರಾಮ್ ನೇತೃತ್ವದಲ್ಲಿ ಈ ದಾಳಿಯನ್ನು ನಡೆಸಲಾಗಿದೆ. ನೋಡಿ, ಈ ಸ್ವತ್ತು ಮಾಡ್ಕೊಳ್ಳೋಕೆ ಎಷ್ಟು ಜನ ಒದ್ದಾಡ್ತಿದ್ದಾರೆ. ಅದರಲ್ಲೂ ಈ ಭ್ರಷ್ಟ ಅಧಿಕಾರಿ ಬೇರೆ ಲಂಚ ಕೇಳ್ತಿದ್ದಾನೆ. ಇದೇ ಆಗ್ತಾ ಇರೋದು. ಯಾಕೆ ಡಿಲೇ ಆಗ್ತಿದೆ, ಈ ಸ್ವತ್ತು ವಿಚಾರ ಯಾಕೆ ಡಿಲೇ ಆಗ್ತಿದೆ ಅಂತ ಹೇಳಿದ್ರೆ, ಇಂತಿಂತ ಹೆಗಣಗಳಿದ್ದಾವೆ ಆಫೀಸಲ್ಲಿ. 25,000 ರೂಪಾಯಿ ಲಂಚ ಕೇಳ್ತಿದ್ದಾನೆ. ಇದೀಗ ಅಲ್ಲಿ ಒಬ್ಬ ಸದಸ್ಯ ಅಂತೆ, ಅವನ ಹತ್ರ 25,000 ಕೇಳಿದ್ರೆ ಪುರಸಭೆ ಸದಸ್ಯನ ಹತ್ರ, ಸಾರ್ವಜನಿಕರ ಹತ್ರ ಎಷ್ಟು ಕೇಳ್ತಾರೆ ಹೇಳಿ. ಈ ಸದ್ಯ ಈತನ ಮೇಲೆ ಇರುವಂತಹ ಆರೋಪ, 25,000 ರೂಪಾಯಿ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಲೋಕಾಯುಕ್ತ ಎಸ್ಪಿ ವಾಸುದೇವ್ ರಾಮ್ ಅವರು ದಾಳಿಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈತ ಸಿಕ್ಕಾಕೊಂಡಿದ್ದಾನೆ. ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಲಂಚ ಸ್ವೀಕಾರ ಮಾಡುವಾಗಲೇ ಸಿಕ್ಕಾಕೊಂಡಿದ್ದಾನೆ. ಪುರಸಭೆಯ ಚೀಫ್ ಆಫೀಸರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. 25,000 ರೂಪಾಯಿ ಲಂಚ ಸ್ವೀಕಾರ ಮಾಡುವಾಗ ಲಾಕ್ ಆಗಿದ್ದಾನೆ. ಹೊಸದುರ್ಗ ಪುರಸಭೆ ಚೀಫ್ ಆಫೀಸರ್ ತಿಮ್ಮರಾಜು ಪುರಸಭೆ ಸದಸ್ಯ ಶಂಕರಪ್ಪ ಬಳಿ ಲಂಚ ಪಡೆಯುವಾಗ ಬಲೆಗೆ ಬಿದ್ದಿದ್ದಾನೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಈ ಸ್ವತ್ತು ನಿವೇಶನ ಮಾಡಲು 25,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಎನ್ನುವಂತ ಆರೋಪ. ಲೋಕಾಯುಕ್ತ ಎಸ್ಪಿ ವಾಸುದೇವ ರಾಮ್ ನೇತೃತ್ವದಲ್ಲಿ ಈ ದಾಳಿಯನ್ನು ನಡೆಸಲಾಗಿದೆ. ನೋಡಿ, ಈ ಸ್ವತ್ತು ಮಾಡ್ಕೊಳ್ಳೋಕೆ ಎಷ್ಟು ಜನ ಒದ್ದಾಡ್ತಿದ್ದಾರೆ. ಅದರಲ್ಲೂ ಈ ಭ್ರಷ್ಟ ಅಧಿಕಾರಿ ಬೇರೆ ಲಂಚ ಕೇಳ್ತಿದ್ದಾನೆ. ಇದೇ ಆಗ್ತಾ ಇರೋದು. ಯಾಕೆ ಡಿಲೇ ಆಗ್ತಿದೆ, ಈ ಸ್ವತ್ತು ವಿಚಾರ ಯಾಕೆ ಡಿಲೇ ಆಗ್ತಿದೆ ಅಂತ ಹೇಳಿದ್ರೆ, ಇಂತಿಂತ ಹೆಗಣಗಳಿದ್ದಾವೆ ಆಫೀಸಲ್ಲಿ. 25,000 ರೂಪಾಯಿ ಲಂಚ ಕೇಳ್ತಿದ್ದಾನೆ. ಇದೀಗ ಅಲ್ಲಿ ಒಬ್ಬ ಸದಸ್ಯ ಅಂತೆ, ಅವನ ಹತ್ರ 25,000 ಕೇಳಿದ್ರೆ ಪುರಸಭೆ ಸದಸ್ಯನ ಹತ್ರ, ಸಾರ್ವಜನಿಕರ ಹತ್ರ ಎಷ್ಟು ಕೇಳ್ತಾರೆ ಹೇಳಿ. ಈ ಸದ್ಯ ಈತನ ಮೇಲೆ ಇರುವಂತಹ ಆರೋಪ, 25,000 ರೂಪಾಯಿ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಲೋಕಾಯುಕ್ತ ಎಸ್ಪಿ ವಾಸುದೇವ್ ರಾಮ್ ಅವರು ದಾಳಿಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈತ ಸಿಕ್ಕಾಕೊಂಡಿದ್ದಾನೆ. ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಲಂಚ ಸ್ವೀಕಾರ ಮಾಡುವಾಗಲೇ ಸಿಕ್ಕಾಕೊಂಡಿದ್ದಾನೆ. ಪುರಸಭೆಯ ಚೀಫ್ ಆಫೀಸರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. 25,000 ರೂಪಾಯಿ ಲಂಚ ಸ್ವೀಕಾರ ಮಾಡುವಾಗ ಲಾಕ್ ಆಗಿದ್ದಾನೆ. ಹೊಸದುರ್ಗ ಪುರಸಭೆ ಚೀಫ್ ಆಫೀಸರ್ ತಿಮ್ಮರಾಜು ಪುರಸಭೆ ಸದಸ್ಯ ಶಂಕರಪ್ಪ ಬಳಿ ಲಂಚ ಪಡೆಯುವಾಗ ಬಲೆಗೆ ಬಿದ್ದಿದ್ದಾನೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ,
ಈ ಸ್ವತ್ತು ನಿವೇಶನ ಮಾಡಲು 25,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಎನ್ನುವಂತ ಆರೋಪ. ಲೋಕಾಯುಕ್ತ ಎಸ್ಪಿ ವಾಸುದೇವ ರಾಮ್ ನೇತೃತ್ವದಲ್ಲಿ ಈ ದಾಳಿಯನ್ನ ನಡೆಸಲಾಗಿದೆ. ನೋಡಿ, ಈ ಸ್ವತ್ತು ಮಾಡ್ಕೊಳ್ಳೋಕೆ ಎಷ್ಟು ಜನ ಒದ್ದಾಡ್ತಿದ್ದಾರೆ. ಅದರಲ್ಲೂ ಈ ಭ್ರಷ್ಟ ಅಧಿಕಾರಿ ಬೇರೆ ಲಂಚ ಕೇಳ್ತಿದ್ದಾನೆ. ಇದೇ ಆಗ್ತಾ ಇರೋದು. ಯಾಕೆ ಡಿಲೇ ಆಗ್ತಿದೆ ಈ ಸ್ವತ್ತು ವಿಚಾರ, ಯಾಕೆ ಡಿಲೇ ಆಗ್ತಿದೆ ಅಂತ ಹೇಳಿದ್ರೆ, ಇಂತಿಂತ ಹೆಗಣಗಳಿದ್ದಾವೆ ಆಫೀಸಲ್ಲಿ. 25,000 ರೂಪಾಯಿ ಲಂಚ ಕೇಳ್ತಿದ್ದಾನೆ. ಇದೀಗ ಅಲ್ಲಿ ಒಬ್ಬ ಸದಸ್ಯ ಅಂತೆ, ಅವನ ಹತ್ರ 25,000 ಕೇಳಿದ್ರೆ ಪುರಸಭೆ ಸದಸ್ಯನ ಹತ್ರ, ಸಾರ್ವಜನಿಕರ ಹತ್ರ ಎಷ್ಟು ಕೇಳ್ತಾರೆ ಹೇಳಿ? ಈ ಸದ್ಯ ಈತನ ಮೇಲೆ ಇರುವಂತಹ ಆರೋಪ, 25,000 ರೂಪಾಯಿ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಲೋಕಾಯುಕ್ತ ಎಸ್ಪಿ ವಾಸುದೇವ್ ರಾಮ್ ಅವರು ದಾಳಿಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈತ ಸಿಕ್ಕಾಕೊಂಡಿದ್ದಾನೆ. ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಲಂಚ ಸ್ವೀಕಾರ ಮಾಡುವಾಗಲೇ ಸಿಕ್ಕಾಕೊಂಡಿದ್ದಾನೆ. ಪುರಸಭೆಯ ಚೀಫ್ ಆಫೀಸರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. 25,000 ರೂಪಾಯಿ ಲಂಚ ಸ್ವೀಕಾರ ಮಾಡುವಾಗ ಲಾಕ್ ಆಗಿದ್ದಾನೆ. ಹೊಸದುರ್ಗ ಪುರಸಭೆ ಚೀಫ್ ಆಫೀಸರ್ ತಿಮ್ಮರಾಜು ಪುರಸಭೆ ಸದಸ್ಯ ಶಂಕರಪ್ಪ ಬಳಿ ಲಂಚ ಪಡೆಯುವಾಗ ಬಲೆಗೆ ಬಿದ್ದಿದ್ದಾನೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಈ ಸ್ವತ್ತು ನಿವೇಶನ ಮಾಡಲು 25,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಎನ್ನುವಂತ ಆರೋಪ. ಲೋಕಾಯುಕ್ತ ಎಸ್ಪಿ ವಾಸುದೇವ ರಾಮ್ ನೇತೃತ್ವದಲ್ಲಿ ಈ ದಾಳಿಯನ್ನ ನಡೆಸಲಾಗಿದೆ. ನೋಡಿ, ಈ ಸ್ವತ್ತು ಮಾಡ್ಕೊಳ್ಳೋಕೆ ಎಷ್ಟು ಜನ ಒದ್ದಾಡ್ತಿದ್ದಾರೆ. ಅದರಲ್ಲೂ ಈ ಭ್ರಷ್ಟ ಅಧಿಕಾರಿ ಬೇರೆ ಲಂಚ ಕೇಳ್ತಿದ್ದಾನೆ. ಇದೇ ಆಗ್ತಾ ಇರೋದು. ಯಾಕೆ ಡಿಲೇ ಆಗ್ತಿದೆ ಈ ಸ್ವತ್ತು ವಿಚಾರ, ಯಾಕೆ ಡಿಲೇ ಆಗ್ತಿದೆ ಅಂತ ಹೇಳಿದ್ರೆ, ಇಂತಿಂತ ಹೆಗಣಗಳಿದ್ದಾವೆ ಆಫೀಸಲ್ಲಿ. 25,000 ರೂಪಾಯಿ ಲಂಚ ಕೇಳ್ತಿದ್ದಾನೆ. ಇದೀಗ ಅಲ್ಲಿ ಒಬ್ಬ ಸದಸ್ಯ ಅಂತೆ, ಅವನ ಹತ್ರ 25,000 ಕೇಳಿದ್ರೆ ಪುರಸಭೆ ಸದಸ್ಯನ ಹತ್ರ, ಸಾರ್ವಜನಿಕರ ಹತ್ರ ಎಷ್ಟು ಕೇಳ್ತಾರೆ ಹೇಳಿ? ಈ ಸದ್ಯ ಈತನ ಮೇಲೆ ಇರುವಂತಹ ಆರೋಪ, 25,000 ರೂಪಾಯಿ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಲೋಕಾಯುಕ್ತ ಎಸ್ಪಿ ವಾಸುದೇವ್ ರಾಮ್ ಅವರು ದಾಳಿಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಈತ ಸಿಕ್ಕಾಕೊಂಡಿದ್ದಾನೆ. ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಲಂಚ ಸ್ವೀಕಾರ ಮಾಡುವಾಗಲೇ ಸಿಕ್ಕಾಕೊಂಡಿದ್ದಾನೆ. ಪುರಸಭೆಯ ಚೀಫ್ ಆಫೀಸರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. 25,000 ರೂಪಾಯಿ ಲಂಚ ಸ್ವೀಕಾರ ಮಾಡುವಾಗ ಲಾಕ್ ಆಗಿದ್ದಾನೆ. ಹೊಸದುರ್ಗ ಪುರಸಭೆ ಚೀಫ್ ಆಫೀಸರ್ ತಿಮ್ಮರಾಜು ಪುರಸಭೆ ಸದಸ್ಯ ಶಂಕರಪ್ಪ ಬಳಿ ಲಂಚ ಪಡೆಯುವಾಗ ಬಲೆಗೆ ಬಿದ್ದಿದ್ದಾನೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಈ ಸ್ವತ್ತು ನಿವೇಶನ ಮಾಡಲು 25,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಎನ್ನುವಂತ ಆರೋಪ. ಲೋಕಾಯುಕ್ತ ಎಸ್ಪಿ ವಾಸುದೇವ ರಾಮ್ ನೇತೃತ್ವದಲ್ಲಿ ಈ ದಾಳಿಯನ್ನ ನಡೆಸಲಾಗಿದೆ. ನೋಡಿ, ಈ ಸ್ವತ್ತು ಮಾಡ್ಕೊಳ್ಳೋಕೆ ಎಷ್ಟು ಜನ ಒದ್ದಾಡ್ತಿದ್ದಾರೆ. ಅದರಲ್ಲೂ ಈ ಭ್ರಷ್ಟ ಅಧಿಕಾರಿ ಬೇರೆ ಲಂಚ ಕೇಳ್ತಿದ್ದಾನೆ. ಇದೇ ಆಗ್ತಾ ಇರೋದು. ಯಾಕೆ ಡಿಲೇ ಆಗ್ತಿದೆ ಈ ಸ್ವತ್ತು ವಿಚಾರ, ಯಾಕೆ ಡಿಲೇ ಆಗ್ತಿದೆ ಅಂತ ಹೇಳಿದ್ರೆ, ಇಂತಿಂತ ಹೆಗಣಗಳಿದ್ದಾವೆ ಆಫೀಸಲ್ಲಿ. 25,000 ರೂಪಾಯಿ ಲಂಚ ಕೇಳ್ತಿದ್ದಾನೆ. ಇದೀಗ ಅಲ್ಲಿ ಒಬ್ಬ ಸದಸ್ಯ ಅಂತೆ, ಅವನ ಹತ್ರ 25,000 ಕೇಳಿದ್ರೆ ಪುರಸಭೆ ಸದಸ್ಯನ ಹತ್ರ, ಸಾರ್ವಜನಿಕರ ಹತ್ರ ಎಷ್ಟು ಕೇಳ್ತಾರೆ ಹೇಳಿ? ಈ ಸದ್ಯ ಈತನ ಮೇಲೆ ಇರುವಂತಹ ಆರೋಪ, 25,000 ರೂಪಾಯಿ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಲೋಕಾಯುಕ್ತ ಎಸ್ಪಿ ವಾಸುದೇವ್ ರಾಮ್ ಅವರು ದಾಳಿಯನ್ನ ನಡೆಸ್ತಾ ಇರುವಂತದ್ದು.